ಸೊ ಯಾವಾಗ್ಲೂ ಇಂಟರ್ವ್ಯೂ ಕೊಡಿ ಅಂತ ಕೇಳ್ತಿದ್ವಿ, ಬಟ್ ಇವತ್ತು ಹಿಟ್ಲರ್ ಕಲ್ಯಾಣದಲ್ಲಿ ನಿಮ್ಮೊಟ್ಟಿಗೆ ಆಕ್ಟ್ ಮಾಡಿದಂತಹ ದಿಲೀಪ್ ರಾಜ್ ಅವರು ನಮ್ಮನ್ನೆಲ್ಲ ಕೂಡ ಹಗ್ಲಿದ್ದಾರೆ. ನಿಜವಾಗ್ಲೂ ಬಿಲೀವೇ ಮಾಡಕ್ ಆಗ್ತಾ ಇಲ್ಲ ಅವ್ರಿಲ್ಲ ಅಂತ. ಬಿಕಾಸ್ ನನ್ಗೆ ಮೊನ್ನೆ ಹಿಟ್ಲರ್ ಮುಗ್ದಂಗಿದೆ. ಬಿಕಾಸ್ 2 ವರ್ಷ ಅವ್ರದ್ದು ನಮ್ದು ಒಡನಾಟ ಇದ್ದಿದ್ದು ಸೀರಿಯಲ್ ಅಲ್ಲಿ. ಸೊ ಅದೊಂದ್ ಎಲ್ಲೋ ಆ ಟೈಮೇ ಹೋಗಿಲ್ಲ. ಬಿಕಾಸ್ ನಾನು ಬೆಳಗ್ಗೆ ನೋಡ್ಕೊಂಡ್ ಬಂದೆ, ನಾನು ಶೂಟ್ ಇತ್ತು ಅಂತ ಬೆಳಗ್ಗೆನೆ ಹೋಗ್ ಬಂದೆ ವಿಷಯ ಗೊತ್ತಾಗಿದ ತಕ್ಷಣ. ಅದು ಒಂಥರ ಡೈಜೆಸ್ಟೇ ಮಾಡ್ಕೊಳಕ್ ಆಗ್ತಾ ಇಲ್ಲ ಮಂಜು, ಸೀರಿಯಸ್ಲಿ. ಯಾಕಂದ್ರೆ ಹಿ ಈಸ್ ವೆರಿ ಫಿಟ್ ಅಂಡ್ ಫೈನ್. ಅಂದ್ರೆ ಅವರು ಕೂಡ ಯಾವ್ದೇ ರೀತಿ ಏನು ಅವರು ಹೆಲ್ತ್ ಬಗ್ಗೆ ಕಾನ್ಶಿಯಸ್ ಇಲ್ಲ, ಅವರು ತುಂಬಾನೇ ಏನು ಮೇಂಟೈನ್ ಮಾಡಲ್ಲ ಅನ್ನೋ ಮನುಷ್ಯ ಅಲ್ಲ. ನಾನ್ ನೋಡ್ದಂಗೆ ಅವ್ರ ಸೆಟ್ ಅಲ್ಲಿ ಅದು ಇದು ತಿಂದಿದ್ನ ನಾನ್ ನೋಡೇ ಇಲ್ಲ. ಬಿಕಾಸ್ ಅವ್ರ ಮನೆಯಿಂದನೇ ಎಲ್ಲ ಕ್ಯಾರಿ ಮಾಡೋರು. ಅವರು ಕೂಡ ಪ್ರತಿಯೊಂದನ್ನು ಕೂಡ ಫುಡ್ ಅಲ್ಲೂ ಅಷ್ಟು ಅವ್ರ ಲೈಫ್ ಸ್ಟೈಲ್ ಎಲ್ಲ ಅಷ್ಟು ತುಂಬಾ ಪಕ್ಕಾ ಇತ್ತು. ಏನೋ ವರ್ಕೌಟ್ ಮಾಡ್ತಿದ್ರು. ಆಮೇಲೆ ಯಾವ್ದೇ ರೀತಿ ಬ್ಯಾಡ್ ಹ್ಯಾಬಿಟ್ಸ್ ಇರ್ಲಿಲ್ಲ ಫಸ್ಟ್ ಆಫ್ ಆಲ್ ಅವ್ರಿಗೆ. ಸೊ ಅದೊಂದು ಆತರ ಎಲ್ಲ ಇದ್ದು ಹಂಗೆಲ್ಲ ಮೇಂಟೈನ್ ಮಾಡಿ ಕೂಡ ಹೀಗಾಗಿದೆ ಅಂದ್ರೆ ತುಂಬಾ ಒಂಥರ ಸಂಕಟ ಆಗುತ್ತೆ ಮನ್ಸಿಗೆ ನೆನ್ಸ್ಕೊಂಡ್ರೆ. ಲಾಸ್ಟ್ ಟೈಮ್ ಯಾವಾಗ ಭೇಟಿ ಆಗಿದ್ರಿ ಮೇಡಮ್ ನೀವು ಅವ್ರಿಗೆ? ನಾವು ಹಿಟ್ಲರ್ ಮುಗಿದ್ಮೇಲೆ ಭೇಟಿನೇ ಆಗಿಲ್ಲ ಮಂಜು. ಬಿಕಾಸ್ ಅವರು ಫುಲ್ ಫ್ಲೆಡ್ಜ್ ಅಲ್ಲಿ ಆಕ್ಟಿಂಗ್ ಬಿಟ್ಬಿಟ್ಟು ಅವರು ನಿರ್ದೇಶನದ ಕಡೆ ತುಂಬಾ ಅವ್ರಿಗೆ ಒಲವಿತ್ತು. ಸೊ ಹಂಗಾಗಿ ಅವ್ರು ಡೈರೆಕ್ಷನ್ ಕಡೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ತಾ ಇದ್ರು. ಅವ್ರು ಯಾವಾಗ್ಲೂ ಹೇಳೋರು ಸೆಟ್ ಅಲ್ಲೂ ಕೂಡ, ನಮ್ಗೆ ಡೈರೆಕ್ಷನ್ ಕಡೆ, ಈ ಆಕ್ಟಿಂಗ್ ಇಂತ ಡೈರೆಕ್ಷನ್ ಕಡೆ ಜಾಸ್ತಿ ನನಗೆ ತುಂಬಾ ಇದಿದೆ ಅಂತ, ಒಲವಿದೆ ಅಂತ. ಸೊ ಅದೇ ರೀತಿ ಅವರು ಅದನ್ನ ಕ್ಯಾರಿ ಮಾಡಿದ್ರು ಕೂಡ. ಯಾಕಂದ್ರೆ ಅವ್ರು ಸಾಕಷ್ಟು ಪ್ರಾಜೆಕ್ಟ್ಗಳು ಈಗ್ಲೂ ಕೂಡ ಖಾಸಗಿ ವಾಹಿನಿಯಲ್ಲಿ ಬರ್ತಾ ಇದೆ. ಸೊ ಅದ್ರಲ್ಲೇ ತುಂಬಾ ಬ್ಯುಸಿ ಇದ್ರು ಅವರು.